ಮಹಾದೇವ, ನೀವೀಗ ಸತಿನ ಕರ್ಕೊಂಡು ಬರಲೇಬೇಕು. ನಂಗೊತ್ತು ಮಹಾದೇವ, ಧ್ಯಾನದಲ್ಲೂ ನೀವು ಸತಿ ನೋವನ್ನು ಅನುಭವಿಸ್ತಾ ಇರ್ತೀರಿ. ಅವರನ್ನ ನೀವು ನೋವಲ್ಲಿ ಕಳೆದು ಹೋಗೋಕೆ ಬಿಡೋದಿಲ್ಲ. ಶಾಂತವಾಗಿರೋ. ಸೇಡ್ಗೋಸ್ಕರ ನನ್ನ ಬಳಸ್ಕೊಂಡಿದ್ದೀರಾ ಅಂದ್ಮೇಲೆ ಶಾಂತವಾಗಿ ಯಾಕಿರ್ಬೇಕು? ಶಾಂತವಾಗಿ ಹೇಗಿರೋದು? ನೀನಿದೇನು ಹೇಳ್ತಾ ಇದೀಯ ಮಗಳೇ? ನಾನ್ ಸತ್ಯ ಹೇಳ್ತಿದ್ದೀನಿ ಅಮ್ಮ. ಸತಿ, ನಾನು ನನ್ನ ಅಸ್ತಿತ್ವವನ್ನ, ನನ್ನ ಹುಟ್ಟಿನ ಕಾರಣನ ತಿಳ್ಕೊಂಡಿದ್ದೀನಿ. ಏನ್ ಹೇಳ್ತಿದ್ಯಾ ನೀನು ಸತಿ? ಹೌದು ಅಕ್ಕ, ಶಿವನ ಆದಿಶಕ್ತಿಯನ್ನ ಪಿತಾಶ್ರೀ ತನ್ನ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಅಂತ ಬಳಸ್ಕೊತಾ ಇದ್ದಾರೆ. ನಾನು ಅವರಿಗೆ ಒಂದು ಶಸ್ತ್ರ ಅಷ್ಟೇ. ಪ್ರಜಾಪತಿ ದಕ್ಷನ ಮುದ್ದಿನ ಮಗಳಂತೂ ಅಲ್ಲ. ನೀನು ಏನ್ ಮಾತಾಡ್ತಿದ್ಯಾ ಅಂತ ನಿನ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನನಗೆಲ್ಲ ಗೊತ್ತಿದೆ ಅಕ್ಕ, ಎಲ್ಲಾನು ಗೊತ್ತಿದೆ. ಅಮ್ಮ, ಪಿತಾಶ್ರೀಗೆ ಸರ್ವಶಕ್ತಿವಂತ ಶಿವನ ವಿರುದ್ಧ ತಾತ ಬ್ರಹ್ಮನ ತಲೆ ಕತ್ತರಿಸಿದ್ದಕ್ಕೆ ಸೇಡ್ ತೀರ್ಸ್ಕೋಬೇಕಾಗಿತ್ತು. ಆ ಸೇಡನ್ನ ತೀರಿಸ್ಕೊಂಡು ಅವರು ಪಿತೃ ಋಣ ತೀರಿಸಬೇಕಾಗಿತ್ತು. ಅದಕ್ಕೋಸ್ಕರ ಅವರು ನನಗೆ ಸತ್ಯ ಹೇಳಿಲ್ಲ. ಆದ್ರೆ ನೀವು ನನ್ನ ಅಮ್ಮ ಅಲ್ವಾ? ನನ್ನ ಜನನಿ ಅಲ್ವಾ? ನನ್ನ ಜನನಿ ಆಗಿದ್ರು ಕೂಡ ಜಗಜ್ಜನನಿ ಆದಿಶಕ್ತಿ ಸತ್ಯನ ನನ್ನಿಂದ ಯಾಕೆ ಮುಚ್ಚಿಟ್ರಿ ಅಮ್ಮ? ಈ ಸತ್ಯನ ನನ್ನಿಂದ ಮುಚ್ಚಿಡುವಂತ ಅವಶ್ಯಕತೆ ಏನಿತ್ತು ನಿಮ್ಗೆ? ಮಗಳೇ, ನೀನ್ ಯಾವ ಮೌನನ ನನ್ ತಪ್ಪು ಅಂತಿದ್ಯೋ ಅದು ನನ್ ತಪ್ಪಲ್ಲ. ನನ್ನ ತಾಯಿಯ ಮಮತೆ ಹಾಗೆ ಮಾಡಿಸ್ತು. ನಿನ್ನ ದುಃಖ ಜಾಸ್ತಿ ಆಗೋದು ನನಗಿಷ್ಟ ಇರಲಿಲ್ಲ, ಅದಕ್ಕೆ ಹಾಗೆ ಮಾಡಿದೆ. ನನಗೆ ಗೊತ್ತಿತ್ತು ನಿನ್ಗೆ ಸತ್ಯ ಗೊತ್ತಾದ ಮೇಲೆ ನೀನು ಹಠ ಮಾಡ್ತೀಯ, ಆ ಶಿವನನ್ನೇ ಮದುವೆ ಆಗ್ತೀನಿ ಅಂತ. ಆದ್ರೆ ನಿನ್ನ ಅಹಂಕಾರಿ ತಂದೆ ನಿನ್ನ ಈ ಆಸೆನ ಯಾವತ್ತೂ ಈಡೇರಿಸೋದಿಲ್ಲ. ಶಿವನನ್ನ ನೀನು ಮದುವೆ ಆಗೋದನ್ನ ಅವ್ರು ಯಾವತ್ತೂ ಒಪ್ಕೋತಿರ್ಲಿಲ್ಲ. ಮಗಳೇ, ನನ್ನ ಕ್ಷಮಿಸ್ಬಿಡಮ್ಮ, ನನ್ನ ಕ್ಷಮಿಸ್ಬಿಡು. ನನಗರ್ಥ ಆಯ್ತು ಅಮ್ಮ. ನನ್ನ ದುಃಖನೇ ನನ್ನ ವಿಧಿ ಅನ್ಸುತ್ತೆ. ಇಲ್ಲ ಮಗಳೇ, ನಿನ್ನ ವಿಧಿನ ಬದಲಾಯಿಸೋದಿಕ್ಕೆ ಉಪಾಯ ಇದೆ ನನ್ನ ಹತ್ರ. ನೀನು ಯಾರಿಗೂ ಏನು ಹೇಳ್ದೆ ಹೊರಟೋಗು ಇಲ್ಲಿಂದ, ನಿನ್ನ ಶಿವನ ಹತ್ರ ಕೈಲಾಸಕ್ಕೆ. ನಾನ್ ನಿನ್ಗೆ ಅನುಮತಿ ಕೊಡ್ತೇನೆ. ಹೋಗು ಮಗಳೇ, ಹೋಗು ಇಲ್ಲಿಂದ, ಹೋಗು.
ಇಲ್ಲ ಅಮ್ಮ, ನಾನು ಹಾಗೆ ಮಾಡಿದ್ರೆ ಮರ್ಯಾದೆ ಹೋಗುತ್ತೆ. ನಿಮ್ಮದು, ಪಿತಾಶ್ರೀದು, ಶಿವಂದು, ನಿಮ್ ಎಲ್ಲರದು. ಈ ಆದಿಶಕ್ತಿ ಶಿವನಿಗೆ ಸೇರಿದವಳೆ ಆಗಿದ್ರೆ ಶಿವನೇ ಸ್ವಯಂ ನನಗೋಸ್ಕರ ಇಲ್ಲಿಗೆ ಬರಲಿ. ನನ್ನ ಆಮಂತ್ರಣ ಸ್ವೀಕರಿಸಿ ಬಂದಿರೋ ನಿಮ್ಮೆಲ್ಲರಿಗೂ ವಂದನೆ. ನಾನು ಪ್ರಜಾಪತಿ ದಕ್ಷ. ನನ್ನ ಕೊನೆಯ ಮಗಳು ಸತಿಯ ಸ್ವಯಂವರಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸ್ತೀನಿ. ಈ ಸ್ವಯಂವರದಲ್ಲಿ ನನ್ನ ಮಗಳು ಯಾರಿಗೆ ವರಮಾಲೆನ ಹಾಕ್ತಾಳೋ ಅವರು ನನ್ನ ಬಹಳ ಪ್ರೀತಿಯ ಅಳಿಯಂದರಾಗ್ತಾರೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಇಲ್ಲಿಗೆ ಬರೋದಕ್ಕೆ ಏನಾದ್ರೂ ವಿಶೇಷ ಕಾರಣ ಮಹರ್ಷಿ ದದೀಚಿ? ನೀವು ಪ್ರಜಾಪತಿ, ಬಹಳ ದೊಡ್ಡ ಜ್ಞಾನಿ. ನಾನ್ ನಿಮ್ಮ ಹತ್ರ ಮನವಿ ಮಾಡ್ಕೊಳಕ್ ಬಂದಿದ್ದೀನಿ. ನೀವು ಯಾವ ಅನರ್ಥ ಮಾಡ್ತಾ ಇದ್ದೀರೋ ಅದನ್ನ ನಿಲ್ಲಿಸಿ. ಈ ಮನವಿನ ನನ್ನ ಪಿತಾಶ್ರೀ ಬ್ರಹ್ಮನು ಮಾಡಿದ್ರು. ಆದ್ರೆ ಇದು ನನ್ನ ಮಗಳು ಸತಿಯ ಜೀವನದ ಪ್ರಶ್ನೆ ಮತ್ತು ಅವಳ ವರನನ್ನ ಆಯ್ಕೆ ಮಾಡೋದು ನನ್ನ ಅಧಿಕಾರವಾಗಿರುತ್ತೆ. ಪ್ರಜಾಪತಿ ದಕ್ಷ, ಶಿವ ಮತ್ತೆ ಸತಿನ ದೂರ ಮಾಡೋ ಪ್ರಯತ್ನ ಸತ್ಯಕ್ಕೆ ಅನುಚಿತವಾದದ್ದು. ಈ ಸ್ವಯಂವರ ನಿಲ್ಲಿಸ್ಬಿಡಿ. ಹಾಗೆ ದಯವಿಟ್ಟು ನಮ್ಮ ಮಹಾದೇವ ಮತ್ತೆ ಆದಿಶಕ್ತಿ ಮದುವೆ ಮಾಡಿ. ಇದೇ ಎಲ್ರಿಗೂ ಒಳ್ಳೇದು ಪ್ರಜಾಪತಿ. ಖಂಡಿತ ಇಲ್ಲ. ನಾನು ನನ್ನ ಮುದ್ದಿನ ಮಗಳ ವಿವಾಹವನ್ನ ಆ ಅಘೋರಿ ಜೊತೆಗೆ ಮಾಡೋಕೆ ಸಾಧ್ಯ ಇಲ್ಲ. ಯಾರ ಹತ್ರ ಇರೋದಕ್ಕೆ ಮನೆ ಇಲ್ವೋ, ಊಟಕ್ಕೆ ಅನ್ನ ಇಲ್ವೋ, ಒಂದು ಪಾತ್ರೆ ಕೂಡ ಇಲ್ಲ ಅವನ ಹತ್ರ. ಚಿಪ್ಪಲ್ಲಿ ಊಟ ಮಾಡ್ತಾನೆ. ಹಾವು ಚೇಳುಗಳ ಜೊತೆ ವಾಸ ಮಾಡ್ತಾನೆ. ದತ್ತೂರದ ಸೇವನೆ ಮಾಡ್ತಾನೆ. ನಾಗ ಅವನ ಆಭರಣ, ಸ್ಮಶಾನವೇ ಅವನ ಮನೆ. ನೀವು ಅಂಥವನ ಜೊತೆಗೆ ನನ್ನ ಮಗಳ ಮದುವೆ ಮಾಡುವಂತ ಹೇಳ್ತಿದ್ದೀರಾ? ನಿಮ್ಮ ನಾಲಿಗೆನ ಬಿಗಿ ಹಿಡಿರಿ ಮಹರ್ಷಿ ದದೀಚಿ. ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಪ್ರಜಾಪತಿ, ಆದ್ರೆ ಆಗೋದು ಒಂದೇ, ಮಹಾದೇವನ ಆಸೆನೇ ನಡೆಯೋದು. ಇಲ್ಲ, ಇಲ್ಲಿ ಏನು ನಡೆಯುತ್ತೋ ಅದು ನನ್ನ ಆಸೆ ಪ್ರಕಾರನೇ ನಡೆಯುತ್ತೆ. ನಿಮ್ಮ ಎದುರಿಗೇನೆ ಈ ಸ್ವಯಂವರ ನಡೆಯುತ್ತೆ ಮಹರ್ಷಿ ದದೀಚಿ. ನೀವು ಆಮೇಲೆ ಆ ಕಪಾಲಿಕನಿಗೆ ಇದರ ವರದಿ ಒಪ್ಪಿಸಿ. ಸತಿ ಮುಂದೆ ಬಾ.
ಮಗಳೇ, ನೋಡು, ನಿನ್ನ ಎದುರಿಗೆ ಯೋಗ್ಯ ರಾಜಕುಮಾರರ ರೂಪದಲ್ಲಿ ಬಹಳ ಆಯ್ಕೆಗಳು ಇದ್ದಾವೆ. ಯಾವುದೇ ಸಂಕೋಚ, ಒತ್ತಡ ಇಲ್ಲದೆ ಆರಿಸ್ಕೋ. ಇದು ಸ್ವಯಂವರ. ಇಲ್ಲಿ ನೀನು ಸ್ವಯಂವರನ ಆಯ್ಕೆ ಮಾಡಬೇಕು. ನೀವು ಕೇವಲ ಬಿಲ್ವ ಪತ್ರೆಗೆ ತೃಪ್ತಿ ಪಡೋರಂತೆ. ಆದ್ರೆ ಇವತ್ತು ನಿಮ್ಮ ಆದಿಶಕ್ತಿ ನಿಮಗೋಸ್ಕರ ಹಾರಾನ ಕೈಯಲ್ಲಿ ಹಿಡ್ಕೊಂಡು ಕಾಯ್ತಾ ಇದ್ದಾಳೆ ಶಿವ. ಈ ಸ್ವಯಂವರದ ಹಾರ ನಿಮಗೋಸ್ಕರನೇ ಇರೋದು. ನೀವು ಪ್ರತಿ ಸಲ ನಿಮ್ಮ ವಿಶೇಷ ರೂಪದಲ್ಲಿ ನನಗೆ ಆಶ್ಚರ್ಯ ಆಗೋ ಹಾಗೆ ಮಾಡ್ತೀರಾ. ನಾನು ಇವತ್ತು ನೋಡ್ತೀನಿ ನನ್ನ ನಿಜವಾದ ಪ್ರೀತಿಗೆ ಬೆಲೆ ಸಿಗತ್ತೋ ಇಲ್ವೋ ಅಂತ. ಇದೇನು ಮೂರ್ಖತನ ಸತಿ? ನನಗೆ ನಂಬಿಕೆ ಇತ್ತು ಶಿವ. ನನ್ನ ನಿಷ್ಕಲ್ಮಶವಾದ ಪ್ರೀತಿಗೆ ಬೆಲೆ ಇದ್ದೇ ಇರುತ್ತೆ ಅಂತ ನನಗೆ ಗೊತ್ತಿತ್ತು. ಸಂಕಟ ಹರಿಸೋ ನನ್ನ ಪ್ರೀತಿನ ಒಪ್ಕೊಂಡು ನೀವು ಪವಿತ್ರವಾದ ಪ್ರೀತಿಯ ಮರ್ಯಾದೆಯನ್ನ ಉಳಿಸಿದ್ರಿ. ಶಿವನೇ ಕೈಲಾಸವಾಸಿ ಧವಳಾಧಾರೆಗಳ ರಾಜ ಶಂಕರ ಸಂಕಟ ಹರಿಸೋ ಶಂಕರ ಸಂಕಟ ಹರಿಸೋ
ನಿನ್ನಿ ಕೈಲಾಸದ ಮೂಲವನು ಅರಿಯೇ ಅನಂತಾನಂತವು ನಿನ್ನೀ ಮಾಯೇ ಓ ನಿನ್ನಿ ಕೈಲಾಸದ ಮೂಲವನು ಅರಿಯೇ ಅನಂತಾನಂತವು ನಿನ್ನೀ ಶಿವನೇ ಕೈಲಾಸವಾಸಿ ಧವಳಾಧಾರೆಗಳ ರಾಜ ಹರ ಹರ ಮಹಾದೇವ 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 ಹರ ಹರ ಮಹಾದೇವ. ಶಿವ ಮತ್ತೆ ಸತಿ ಈಗ ಸಂಪೂರ್ಣ ಆದ್ರು ಪ್ರಭು. ಕೊನೆಗೂ ಮಹಾದೇವ ತನ್ನ ಪ್ರೀತಿನ ಸ್ವೀಕಾರ ಮಾಡೇ ಬಿಟ್ರು. ಸತಿಯ ಜನ್ಮದ ಉದ್ದೇಶನೂ ಪೂರ್ತಿಯಾಯಿತು. ಸತಿ, ಇವನ ಕಡೆ ಗಮನ ಕೊಡಬೇಡ. ಎಲ್ಲರೂ ನಿನ್ನೆ ನೋಡ್ತಾ ಇದ್ದಾರೆ. ಹೇಳು ಎಲ್ಲರಿಗೂ ಮತ್ತು ಈ ಕಪಾಲಿಕನಿಗೂ, ಇವನು ನಿನ್ನ ಸ್ವಯಂವರನ ವಿನಾಕಾರಣ ಮಧ್ಯದಲ್ಲಿ ತಡೆಯೋಕೆ ಬಂದಿದ್ದಾನೆ ಅಂತ, ತಾನೇ ವರಮಾಲೆನ ಹಾಕೊಂಡಿದ್ದಾನೆ ಅಂತ. ಹೇಳು ಇವನಿಗೆ, ಇವನು ನಿನಗೆ ಇಷ್ಟ ಇಲ್ಲ ಅಂತ. ಇನ್ನೊಂದು ವರಮಾಲೆ ತಗೊಂಡು ಸ್ವಯಂವರದ ಪ್ರಕ್ರಿಯೆನ ಪೂರ್ತಿ ಮಾಡು. ಇವನು ನನ್ನ ಮಗಳ ಕೊರಳಿಗೆ ಮಾಲೆ ಹಾಕಿ ತನ್ನ ಪತ್ನಿ ಮಾಡ್ಕೊಳ್ಳೋದ್ರೊಳಗೆ ನಾನು ಈ ದುಷ್ಟ ಶಿವನನ್ನ ತಡಿಲೇಬೇಕು. ನಿಲ್ಲು. ಶಿವ, ಈ ಸ್ವಯಂವರದಲ್ಲಿ ಯಾರನ್ನ ನಾನು ಆಮಂತ್ರಿಸಿದ್ದೀನೋ ಅವರಿಗೆ ಮಾತ್ರ ಪಾಲ್ಗೊಳ್ಳೋದಕ್ಕೆ ಅವಕಾಶ. ಮತ್ತೆ ನೀನ್ ಯಾಕೆ ಇಲ್ಲಿಗೆ ಬಂದಿದ್ದೀಯಾ? ಇಷ್ಟು ಗೊತ್ತಾಗಲ್ವಾ? ಆಮಂತ್ರಣ ಇಲ್ಲದೆ ಎಲ್ಲಿಗಾದ್ರೂ ಹೋದ್ರೆ ಅವಮಾನ ಆಗತ್ತೆ ಅಂತ. ಪ್ರಜಾಪತಿ,
ಇವತ್ತು ನಿಮ್ಮ ಮಗಳ ಸ್ವಯಂವರ. ಅವಳಿಗೆ ಆಯ್ಕೆ ಮಾಡೋ ಅಧಿಕಾರ ಕೊಟ್ಟು ಒಬ್ಬ ಶ್ರೇಷ್ಠ ತಂದೆ ಅನ್ನಿಸ್ಕೊಂಡಿದ್ದೀರಾ. ಆದ್ರೆ ನಾನಿಲ್ಲಿಗೆ ಬರೋದಕ್ಕೆ ಆಮಂತ್ರಣ ಕೊಟ್ಟಿದ್ದು ನಿಮ್ಮ ಮಗಳು.